ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಕ್ರಿಕೆಟಿಂಗ್ ಟಾಪ್ ಸ್ಟೋರೀಸ್ ಗೈಸ್. RCB ಅವರು ಫೈನಲ್ ಆಗಿ 2-2 ಕನ್ಸಿಕ್ಯೂಟಿವ್ ಆಗಿ ಗೆದ್ದಿದ್ದಾರೆ ಅಂತ ಹೇಳ್ಬೋದು. ವಿಜಯದ ಯಾತ್ರೆ ಶುರುವಾಗೋಗಿದೆ. RCB ಎಲ್ಲಿ ನಿಲ್ಲಿಸ್ತಾರೋ ಗೊತ್ತಿಲ್ಲ ಗೈಸ್. ಎಲ್ಲಿವರೆಗೂ ಗೆಲ್ಕೊಂಡು ಹೋಗ್ತಾರೆ ಅಲ್ಲಿವರೆಗೂ ಗೆದ್ಕೊಂಡು ಹೋಗ್ಲಿ ಗೈಸ್. ಇನ್ನೊಂದು ಏನ್ ಗೊತ್ತಾ, ಟೈಮ್ ಒಂದು ಆಲ್ರೆಡಿ 12 ಗಂಟೆ ಹಾಕದ ಬರ್ತಾ ಇದೆ. ನಾನ್ ನಿಧಾನಕ್ಕೆ ನನ್ನ ಎಕ್ಸೈಟ್ಮೆಂಟ್ ತೋರ್ಸ್ಕೊಳಕ್ ಆಗ್ತಾ ಇಲ್ಲ, ನಿಧಾನಕ್ಕೆ ಮಾತಾಡ್ತಿದ್ದೀನಿ. ಯಾಕೆ ಅಂದ್ರೆ ಮೇಲೆಗಡೆ ಓನರ್ ಇದ್ರೆ ಅಕ್ಕಪಕ್ಕದ ಮನೇಲಿ ಬಂದು ಮಕ್ಕೆ ಬಿಡ್ತಾರೆ. ಯಾವನ್ನಪ್ಪ ಇವ್ ಹಿಂಗ್ ಬಡ್ಕೊಂತವ್ನೆ ರಾತ್ರಿ ಎಲ್ಲ ಎದ್ಬಿಟ್ಟು ಅಂತ. ಅದಕ್ಕೆ ನಿಧಾನಕ್ಕೆ ಮಾತಾಡ್ತಿದ್ದೀನಿ ಗೈಸ್. ಸಖತ್ತಾಗಿತ್ತು ಅಂತಾನೆ ಹೇಳ್ಬೋದು. ಎಲ್ಲ ಒಂದ್ ಕಡೆ UP ವಾರಿಯರ್ಸ್ ಅವರು ಸಖತ್ ನಾವೊಂದು 200 ರನ್ ಹೊಡಿತಾರೆ. ಯಾಕಂದ್ರೆ ಲಾಸ್ಟ್ ಮ್ಯಾಚ್ ಅಲ್ಲಿ ಯಾವ ತರ ಲಿಚ್ಫೀಲ್ಡ್ ಅವರು ಯಾವ ತರ ಹೊಡೆದ್ರ ಅಂದ್ರೆ 90+ ಹೊಡೆದಿದ್ರು. ಲಿಚ್ಫೀಲ್ಡ್ ಅವರು 76 ಏನೋ ಹೊಡೆದಿದ್ರು. ಈ ಮ್ಯಾಚ್ ಅದೇ ತರ ಫಾರ್ಮ್ ಬಂದು ಈ ಸಲ ಸಖತ್ ಫೈಟ್ ಕೊಡ್ತಾರೆ ಅಂತ ಅನ್ಕೊಂಡಿದ್ದೆ RCB ಗೆ. ಆದ್ರೆ ಅಷ್ಟೊಂದು ಸೀನ್ ಇಲ್ಲ ಗೈಸ್. ಯಾಕೆಂದ್ರೆ RCB ಅಷ್ಟು ಸಖತ್ತಾಗಿದೆ ಬೌಲಿಂಗ್ ಅಂತಾನೆ ಹೇಳ್ಬೋದು. ನೀವೇ ನೋಡಿದ್ರಲ್ಲ, ಅಲಾರ ಬೆಲ್ಲು ಮತ್ತೆ ಲೀಜಿ ಸ್ಮಿತ್ ಯಾವ ತರ ಸಖತ್ತಾಗಿ ಪವರ್ ಪ್ಲೇನೇ ಕಟ್ ಬಿಸಾಕ್ಬಿಟ್ರು. 50 ರನ್ ಅಷ್ಟೆಲ್ಲ 50 ವಿಕೆಟ್ ಬಿದ್ದೋಯ್ತು ಗೈಸ್ UP ವಾರಿಯರ್ಸ್ ಅವ್ರದ್ದು. ಅವಲೇ ಅನ್ಕೊಂಡೆ ಪಕ್ಕ ಇದು RCB ಗೆ ಮ್ಯಾಚ್ ಅಂತ. ಯಾವ ತರ ಬೌಲಿಂಗ್ ಇತ್ತಂದ್ರೆ ಇನ್ನೂ ಒಂದು 70-80 ರನ್ ಒಳಗಡೆ ಆಲ್ ಔಟ್ ಮಾಡ್ಬೋದಾಗಿತ್ತು. ಲಾಸ್ಟ್ ಅಲ್ಲಿ ಇಂಡಿಯಾದ ಆಲ್ರೌಂಡರ್, ಸ್ಟಾರ್ ಆಲ್ರೌಂಡರ್ ಅಂತ ಹೇಳಿದಾರಲ್ಲ ಅವ್ರಿಗೆ, ದೀಪ್ತಿ ಶರ್ಮಾನು ಮತ್ತೆ ಬೆಟ್ಟಲ್ ಅವ್ರಿಬ್ರು ಸೇರ್ಕೊಂಡು 143 ರನ್ ಹೊಡಿತಾರೆ ಫಸ್ಟ್ ಇನ್ನಿಂಗ್ಸ್ ಅಲ್ಲಿ ಗೈಸ್. ನನ್ ಖುಷಿಗೆ, ಎಕ್ಸೈಟ್ಮೆಂಟ್ಗೆ ಏನ್ ಹೇಳ್ಬೇಕಂತ ಗೊತ್ತಾಗ್ತಿಲ್ಲ. ಅಡ್ಜಸ್ಟ್ ಮಾಡ್ಕೊಳ್ಳಿ ಗೈಸ್, ಎಡಿಟಿಂಗ್ ಮಾಡಕ್ ಆಗೋದಿಲ್ಲ ಇದನ್ನ. ನೆಕ್ಸ್ಟ್ ಸೆಕೆಂಡ್ ಬ್ಯಾಟಿಂಗ್ ಬರ್ತಾರೆ RCB ಅವರು. ಹ್ಯಾರಿಸ್ ಮತ್ತೆ ಸ್ಮೃತಿ ಮಂದಾನ ಇಬ್ಬರೇ ವಾಟರ್ ಬಿಸಾಕ್ ಬರ್ತಾರೆ ಗೈಸ್. ಫುಲ್ ಕ್ರೇಜಿ ಅಂತಾನೆ ಹೇಳ್ಬೋದು. ನನ್ಗಂತೂ ಹ್ಯಾರಿಸ್ ನೋಡ್ತಿದ್ರೆ ಕ್ರಿಸ್ ಗೇಲ್ ಆಡ್ತಿದಾರಲ್ಲ, ಆ ತರ ಫೀಲ್ ಬರ್ತಾ ಇತ್ತು. ನಿಮ್ಗೆ ಏನ್ ಅನ್ಸುತ್ತೆ? ಹ್ಯಾರಿಸ್ ಅವ್ರು ಆಡ್ತಿರೋರು ಎಲ್ಲ 100 ಹೊಡೆಯೋ ಚಾನ್ಸ್ ಇತ್ತು ಗೈಸ್ ಹ್ಯಾರಿಸ್ ಅವ್ರಿಗೆ. ಮಿಸ್ ಮಾಡ್ಕೊಂಡ್ಬಿಟ್ರು ಅಂತ ಹೇಳ್ತೀನಿ. ಫಸ್ಟ್ RCB ಗೆ ಒಳ್ಳೆ ಡ್ಯಾಶಿಂಗ್ ಓಪನರ್, ಯಾಕಂದ್ರೆ ಸೋಫಿ ಡಿವೈನ್ ಇದ್ರು. ಅವರು ಅಷ್ಟೊಂದು ಇವ್ರ ತರ ಅಂದ್ರೆ ಪವರ್ ಇಟ್ ಬ್ಯಾಟ್ಸ್ಮನ್ ಆಗಿರ್ಲಿಲ್ಲ. ಆದ್ರೆ ಹ್ಯಾರಿಸ್ ಅವರು ಹೊಡೆದಿರೋ ಒಂದೊಂದು ಏಟ್ಗಳು ಕ್ರಿಸ್ ಗೇಲ್ ನೋಡಿದಿರಲ್ಲ, ಸೇಮ್ ಅವ್ರ ತರಾನೇ ಹೊಡಿತಾ ಇದ್ರ ಅಂತಾನೆ ಹೇಳ್ಬೋದು. ಏನ್ ಫಸ್ಟ್ ಬಾಲೆ 4 ಚಿಂದಿ ಸಖತ್ತಾಗಿ UP ವಾರಿಯರ್ಸ್ ಬೌಲರ್ಸ್ ಗಳಿಗೆ ನೀರ್ ಇಳಿಸಿದ್ರು ಅಂತಾನೆ ಹೇಳ್ಬೋದು. ಯಾವ ದೀಪ್ತಿ ಶರ್ಮಾನು ಬಂದ್ರಿಲ್ಲ, ಯಾವ ಪಾಂಡೆ ಬಂದ್ರು ಇಲ್ಲ, ಎಲ್ಲರೂ ಹೆಚ್ಚಿ ಬಿಸಾಕವ್ರು ಅಂತಾನೆ ಹೇಳ್ಬೋದು. ಓಕೆ ಗೈಸ್, ಓವರ್ ಆಗಿ ಹ್ಯಾರಿಸ್ ಅವರು 85 ರನ್ ಹೊಡೆದು ಔಟ್ ಆಗ್ತಾರೆ. ಮತ್ತೆ ಸ್ಮೃತಿ ಮಂದನ್ ಅವರು ಲಾಸ್ಟ್ ಓವರ್ ನಿಂತ್ಕೊಂಡು 47 ನಾಟ್ ಔಟ್ ಆಗಿ ಉಳ್ಕೊಂಡು ಈ ಮ್ಯಾಚ್ ನ ಗೆಲ್ಸ್ಕೊಡ್ತಾರೆ ಗೈಸ್. ಈ ಟೀಮ್ ನನ್ಗಂತೂ ಕ್ರೇಜಿ ಆಗಿದೆ ಅಂತ ಹೇಳ್ಬೋದು. ಅಟ್ನಲ್ಲಿ ನಾನು ಅನ್ಕೊಂಡೆ ಗೈಸ್, ಇವತ್ತಿನ ಪ್ಲೇಯಿಂಗ್ 11 ಪಕ್ಕ ಚೇಂಜ್ ಮಾಡ್ತಾರೆ ಅಂತ ಅನ್ಕೊಂಡಿದ್ದೆ. ಆದ್ರೆ ಒಬ್ಬನ್ ಚೇಂಜ್ ಮಾಡಿದ್ರು. ಯಾಕೆ ಅಂತಂದ್ರೆ ಲಾಸ್ಟ್ ಮ್ಯಾಚ್ ಅಲ್ಲಿ ಆಡಿರೋಂತ ಒಬ್ರು ಚೆನ್ನಾಗಿ ಆಡಿರೋಂತ ಪ್ಲೇಯರ್ನೇ ಚೇಂಜ್ ಮಾಡಿದ್ದಾರೆ. ನಾನು ರಾಧಾ ಯಾದವ್ ಇಲ್ಲಾಂದ್ರೆ ಒಂದು ಹೋಲ್ ಅಂತ ಬರ್ತಾರಲ್ವಾ, ಅವರು ಆಡ್ಸ್ತಾರೆ ಅಂತ ಅನ್ಕೊಂಡಿದ್ದೆ. ಪರವಾಗಿಲ್ಲ ಗೈಸ್, ಗೆದ್ದಿರೋದ್ರಿಂದ ಎಲ್ಲ ನಡೆದೋಗುತ್ತೆ. ನಿಮ್ಗೆ ಏನ್ ಅನ್ಸುತ್ತೆ ಗೈಸ್? RCB ತಂಡದವರು ಯಾವ ತರ ಒಳ್ಳೆ ಒಂದು ಸ್ಟಾರ್ಟಿಂಗ್ ಇಂದ ಒಳ್ಳೆ ಸ್ಟೇಜ್ ಅಲ್ಲಿ ಇದ್ದಾರೆ. ಇದೇ ತರನೇ ಎಲ್ಲಾ ಮ್ಯಾಚ್ ಗೆದ್ಕೊಂಡು ಹೋಗ್ಲಿ. ಈ ಸಲ RCB ಕಪ್ ಗೆಲ್ಬೇಕಂತ ನನ್ಗನ್ಸುತ್ತೆ ಗೈಸ್. ಒಟ್ನಲ್ಲಿ ಸ್ಮೃತಿ ಮಂದನ್ ಅವ್ರ ಕ್ಯಾಪ್ಟನ್ಸಿ ನೋಡೋದಕ್ಕೆ ಒಂಥರ ಸಖತ್ತಾಗಿರುತ್ತೆ. ಅವ್ರು ಒಳ್ಳೆ ಕ್ಲಾಸಿ ಆಗಿರುತ್ತೆ. ಸ್ಮೃತಿ ಮಂದನ್ ಅವರು ಒಳ್ಳೆ ಟೈಮಿಂಗ್ ಮೇಲೆ ಪ್ರೆಷರ್ ಕೊಡೋದ್ರಿಂದ ಅವ್ರು ಹೊಡೆಯೋದೇ ಗೊತ್ತಾಗಲ್ಲ ಗೈಸ್. ನನಗಂತೂ ಸ್ಮೃತಿ ಮಂದನ್ ಅವ್ರ ಕ್ಯಾಪ್ಟನ್ಸಿ ತುಂಬಾ ಇಷ್ಟ ಆಯ್ತು. ಮತ್ತೆ RCB ಫೀಲ್ಡಿಂಗ್ ಬಗ್ಗೆ ಮಾತಾಡೋದಾದ್ರೆ ಹ್ಯಾಟ್ಸ್ ಆಫ್ ಅಂತಾನೆ ಹೇಳ್ತೀನಿ ಗೈಸ್. ಯಾವ ತರ ಫೀಲ್ಡಿಂಗ್ ಮಾಡ್ತಾರೆ ಅಂದ್ರೆ, ಅರುಂಧತಿ ರೆಡ್ಡಿ ಈ ತರ ಎಲ್ಲ ಫೀಲ್ಡಿಂಗ್ ಮಾಡ್ತಾರೆ ಅಂತ ನನಗೆ ಗೊತ್ತಾಗಿಲ್ಲ ಗೈಸ್. ಯಪ್ಪ, ಏನ್ ಫೀಲ್ಡಿಂಗ್ ಗುರು ಅವ್ರದು. ಏನ್ ಫೋರ್ ಬೌಂಡ್ರಿ ಲೈನ್ ಅಲ್ಲೆಲ್ಲ ಯಾವ ತರ ಫೀಲ್ಡಿಂಗ್ ಮಾಡ್ತಾರೆ ಅಂದ್ರೆ, ಅಂದ್ರೆ UP ವಾರಿಯರ್ಸ್ ಕ್ಯಾಪ್ಟನ್ ಲ್ಯಾನಿಂಗ್ ಅವ್ರದ್ದು ಒಂದು ಕ್ಯಾಚ್ ಎಲ್ಲೋ ಅಂದ್ರೆ ಗ್ರೌಂಡ್ ಸ್ವಲ್ಪ ಟಚ್ ಆಗಿರೋದ್ರಿಂದ ಅದೊಂದು ಕ್ಯಾಚ್ ಬಿಟ್ರೆ ಅಲ್ಟಿ ಅಂತಾನೆ ಹೇಳ್ಬೋದು. ಆಮೇಲೆ ರಾಧಾ ಯಾದವ್ ಕ್ಯಾಚ್ ಇಟ್ಟಿದ್ರೆ ಗೊತ್ತಾ, ಅದೇ ಮೆಗ್ಲ್ಯಾನಿಂಗ್ ಅವ್ರದ್ದು. ಹ್ಯಾಟ್ಸ್ ಆಫ್ ರಾಧಾ ಯಾದವ್ಗೆ, ಸಖತ್ತಾಗಿ ಹಿಡಿದ್ರು. ಒಳ್ಳೆ ಡೈವಿಂಗ್ ಎಫೆಕ್ಟ್ ಅಂತಾನೆ ಹೇಳ್ಬೋದು. ಈ ತರ ಒಂದು ಡೈವಿಂಗ್ ಎಫೆಕ್ಟ್ ಈ ಮೆನ್ಸ್ ಕ್ರಿಕೆಟ್ ಗಳಲ್ಲೂ ನಾವು ನೋಡೋದಿಲ್ಲ ಗೈಸ್. ಅಷ್ಟೊಂದು ಎಫೆಕ್ಟಿವ್ ಆಗಿರುತ್ತೆ ಫೀಲ್ಡಿಂಗ್ ಅಲ್ಲಿ ಮಾತ್ರ, ಲೇಡೀಸ್ ವುಮೆನ್ಸ್. ಓಕೆ ಗೈಸ್, ನಿಮ್ಗೆ ಏನ್ ಅನ್ಸುತ್ತೆ ಈ ವಿಡಿಯೋ? ನನ್ಗೆ ಎಕ್ಸೈಟ್ಮೆಂಟ್ ಅಲ್ಲಿ ಏನೇನ್ ಮಾತಾಡಿದೀನಿ ಗೊತ್ತಿಲ್ಲ. ಅದೇನೋ ತಪ್ಪಾಗಿದೆ ಕ್ಷಮಿಸಿ ಅಂತ ಹೇಳ್ತಾ, ನಾಳೆ ಬೆಳಿಗ್ಗೆ ಸಿಗ್ತೀನಿ ಅಂತ ಹೇಳ್ತಾ, ಇದೇ ತರ ಕ್ರಿಕೆಟಿಂಗ್ ಅಪ್ಡೇಟ್ಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ನಾನು ಇಲ್ಲಿಗೆ ಏನ್ ಮಾಡ್ತಾ ಇದೀನಿ ಗೈಸ್. ಬಾಯ್ ಬಾಯ್. ಜೈ RCB.